ಯಾದಗಿರಿ ಆ ಕಡೆ ಈ ಕಡೆ ನೋಡುತ್ತಾ ಬೀದಿಯಲ್ಲಿ ಆ ಕಡೆ ಈ ಕಡೆ ಸುತ್ತಾಡ್ತಾ ಇದ್ದ. ಏನಿದು, ಚಂದ್ರಿಕಾನ ಕರ್ಕೊಂಡು ಆ ಮುದುಕಿ ಇಷ್ಟೊತ್ತಾದ್ರೂ ನನ್ ಮನೆಗೆ ಬರ್ಲೇ ಇಲ್ಲ. ಚಂದ್ರಿಕಾನ ನನ್ ಜೊತೆ ಜೀವನ ಮಾಡ್ಲಿಕ್ಕೆ ನನ್ ಮನೆಗೆ ಕಳಿಸ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಇವಾಗ ನನ್ ಮನೆಗೆ ಕಳಿಸ್ತಾರ ಇಲ್ವಾ ಅಂತ ನಾನ್ ಹೇಗೆ ತಿಳ್ಕೊಳ್ಳೋದು? ಯಾರನ್ನ ನಾನು ಚಂದ್ರಿಕನ ಮನೆಗೆ ಕಳ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಅಂತ ಯಾದಗಿರಿ ಆಲೋಚನೆ ಮಾಡ್ತಾ ಇದ್ದಂಗೆ ಸುರೇಖಾ ಅಲ್ಲಿಗೆ ಬಂದ್ಲು. ಸುರೇಖಾ ಸರಿಯಾದ ಸಮಯಕ್ಕೆ ಬಂದಿದ್ದಾಳೆ. ಬಾ ಸುರೇಖಾ, ನೀನೇ ಇದಕ್ಕೆ ಸರಿಯಾದ ಜನ. ನೀನೇ ಹೋಗಿ ಅಲ್ಲಿ ನೋಡ್ಕೊಂಡ್ ಬರ್ಬೇಕು. ಹಾಗೆ ಅಂತ ಯಾದಗಿರಿ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇರುವಾಗನೇ ಸುರೇಖಾ ಯಾದಗಿರಿಯ ಪಕ್ಕಕ್ಕೆ ಬಂದ್ಲು. ಬಾ ಸುರೇಖಾ ಬಾ, ನಿನಗೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ಯಾದಗಿರಿ, ಮೊದ್ಲು ನಾನು ಯಾವ ವಿಚಾರದ ಬಗ್ಗೆ ಹೇಳಕ್ಕೆ ಬಂದೆ ಅಂತ ಸ್ವಲ್ಪ ಕಿವಿ ಕೊಟ್ಟು ಕೇಳು. ಮೊದ್ಲು ನೀನ್ ನನ್ ಮಾತ್ ಕೇಳು. ಮೊದ್ಲು ಚಂದ್ರಿಕನ ಮನೆಗೆ ಹೋಗಿ ಆ ಮುದುಕಿ ನನ್ ಜೊತೆ ಚಂದ್ರಿಕನ ಜೀವನ ಮಾಡ್ಲಿಕ್ಕೆ ಕಳಿಸ್ತಾಳ ಇಲ್ವಾ ಅಂತ ನೋಡಿ ವಿಚಾರಿಸ್ಕೊಂಡ್ ಬಾ. ಯಾದಗಿರಿ, ನಾನು ಇವಾಗ ಅಷ್ಟೇ ಚಂದ್ರಿಕನ ಮನೆಯಿಂದ ಬರ್ತಾ ಇದ್ದೀನಿ. ಆ ಅಜ್ಜಿನೂ ಮೊಮ್ಮಗಳು ಮಾತಾಡ್ತಾ ಇದ್ದಿದ್ನ ಕೇಳ್ಕೊಂಡೇ ಬಂದಿದ್ದೀನಿ. ಹೌದಾ, ಏನ್ ಮಾತಾಡ್ತಾ ಇದ್ರು? ಚಂದ್ರಿಕಾ ನನ್ ಜೊತೆ ಜೀವನ ಮಾಡಕ್ಕೆ ಬರ್ತಾಳ ಇಲ್ವಾ, ಅದೇನು ಅಂತ ಬೇಗ ಹೇಳು. ಇಲ್ ನೋಡು ಯಾದಗಿರಿ, ನೀನ್ ಮಾತ್ರ ಅವ್ರನ್ನ ತುಂಬಾ ಕಡಿಮೆ ಅಂತ ಲೆಕ್ಕಾಚಾರ ಮಾಡ್ಬೇಡ. ಅಜ್ಜಿ ಮೊಮ್ಮಗಳು ಸೇರಿ ನಿನ್ನ ಏನಾದ್ರೂ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ ಬರ್ತಿದ್ದಾರೆ. ಅವಳು ನಿನ್ ಜೊತೆ ಜೀವನ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಹೇಗಾದ್ರೂ ನಿನ್ನ ಎಮರ್ಸಿ ನಿನ್ ಜೊತೆ ಜೀವನ ಮಾಡಿ ಎಲ್ಲ ಕೆಲ್ಸವನ್ನು ನಿನ್ ಕೈಯಲ್ಲಿ ಮಾಡಿಸ್ಕೋಬೇಕು ಅಂತ. ಏನ್ ಸುರೇಖಾ ಹೇಳ್ತಾ ಇದ್ದೀಯಾ? ಅವ್ರು ನನ್ನ ಏನೋ ಮಾಡುವ ಪ್ಲಾನ್ ಅಲ್ಲಿ ಬರ್ತಾ ಇದ್ದಾರಾ? ಹಾಗಾದ್ರೆ ನನ್ ಮನೆಗೆ ನನ್ ಜೊತೆ ಜೀವನ ಮಾಡ್ಲಿಕ್ಕೆ ಬರ್ತಾಳೆ. ಸರಿ, ಸುಮ್ನೆ ಎಳಿಯದೆ ಏನ್ ಹೇಳಕ್ ಬಂದಿದೀಯೋ ಅದನ್ನ ಮೊದ್ಲು ಹೇಳು. ಅವಳು ನನ್ನ ಮಣ್ಣು ತಿನ್ನೋ ಹಾಗೆ ಮಾಡ್ಲಿಕ್ಕೆ ಮಾಡಿರುವ ಪ್ಲಾನ್ ಏನು? ನೀನ್ ಮಾತ್ರ ಹೇಳೋದು ಸುಳ್ಳಾದ್ರೆ ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಹೌದು ಯಾದಗಿರಿ, ನಿನ್ಗೆ ಆಲೋಚನೆ ಮಾಡುವ ಬುದ್ಧಿ ಇಲ್ಲ. ಚಂದ್ರಿಕಾ ನಿನ್ ಜೊತೆ ನಾಟಕ ಮಾಡಿ ಜೀವನ ಮಾಡಿ ನಿನ್ನ ಕೈಯಾರೆ ಪ್ರೀತಿಯಿಂದ ಎಲ್ಲ ಕೆಲಸವನ್ನು ಮಾಡಿಸ್ಕೊಂಡು ಅವಳು ಆರಾಮವಾಗಿ ಕೂತ್ಕೊಂಡು ಯಾವ ಕೆಲಸ ಕೂಡ ಮಾಡದೆ ನಿನ್ಗೆ ಒಂದು ಗತಿ ಕಾಣಿಸ್ಬೇಕು ಅಂತಾನೆ ಮನೆಗೆ ಬರ್ತಾಳಂತೆ. ಅಜ್ಜಿನೂ ಮೊಮ್ಮಗಳು ಮಾತಾಡ್ಕೊಂಡಿರೋದ್ನ ನಾನು ನನ್ನ ಕಿವಿಯಾರೆ ಕೇಳಿದೆ. ಹಾಗೆ ಅಂತ ಹೇಳಿದಾಗ ಯಾದಗಿರಿ ಅವನ ಮನಸ್ಸೊಳಗೆ, ನನ್ನನ್ನೇ ಆಟಾಡ್ಸ್ಬೇಕು ಅಂತ ಬರ್ತಾ ಇದ್ದೀರಾ? ನಾನು ನಿಮ್ಗಿಂತ ಹುಷಾರಾದವನು. ನಾನೇನ್ ಮಾಡ್ತೀನಿ ಅಂತ ನೋಡಿ. ನೀನು ನನ್ನ ಆಟಾಡಿಸ್ತೀಯಾ ಅಥವಾ ನಾನು ನಿನ್ನ ಆಟಾಡಿಸ್ತೀನ ಅಂತ ಇಲ್ಲಿ ಬಂದ್ಮೇಲೆ ತಾನೇ ಗೊತ್ತಾಗೋದು. ಹೀಗೆ ಯಾದಗಿರಿ ತನ್ನ ಮನ್ಸೊಳಗೆ ಗಾಢವಾಗಿ ಆಲೋಚನೆ ಮಾಡುವುದನ್ನು ನೋಡಿ ಸುರೇಖಾ ಅವಳ ಮನಸ್ಸೊಳಗೆ, ಅರೆ ಈ ಯಾದಗಿರಿ ಏನು ಚಂದ್ರಿಕಾ ಬಂದು ಏನ್ ಮಾಡ್ತಾಳೋ ಅಂತ ತುಂಬಾ ಭಯದಲ್ಲಿ ಒದ್ದಾಡಿ ಒಣಗಿ ಹೋಗಿರುವ ಹಾಗಿದೆ. ಈ ಯಾದಗಿರಿ ಅವಳಿಗೆ ಭಯ ಪಟ್ಕೊಂಡೇ ಇದ್ದೋಗ್ಬಿಟ್ರೆ ಆಮೇಲೆ ನನ್ನ ಕೆಲ್ಸ ಹೇಗೆ ನಡೆಯುತ್ತೆ? ಇಲ್ಲ, ಇವನು ಭಯ ಪಡದ ಹಾಗೆ ಏನಾದ್ರೂ ಮಾಡ್ಲೇಬೇಕು. ಏನ್ ಯಾದಗಿರಿ, ಚಂದ್ರಿಕಾ ಬಂದು ನಿನ್ನ ಏನ್ ಮಾಡ್ತಾಳೋ ಅಂತ ತುಂಬಾ ಭಯದಲ್ಲಿ ಒದ್ದಾಡುವ ಹಾಗಿದೆ? ಇಲ್ಲ ಸುರೇಖಾ, ಮೊದ್ಲು ಆ ಚಂದ್ರಿಕಾ ನನ್ ಜೊತೆ ಜೀವನ ಮಾಡ್ಲಿಕ್ಕೆ ಬರ್ಲಿ. ಆಮೇಲೆ ನಾನ್ ಕೊಡುವ ಏಟಲ್ಲಿ ಇಲ್ಲಿಂದ ಹೇಗೆ ಓಡ್ತಾಳೆ ಅಂತ ಮಾತ್ರ ನೋಡು. ಆಮೇಲೆ ನನ್ನ ಎಲ್ಲೂ ನೋಡ್ಲಿಕ್ಕೆ ಅವಳು ಭಯ ಪಡ್ಬೇಕು, ನಿಂತಲ್ಲೇ ಒದ್ದಾಡ್ಬೇಕು. ಹೀಗೆ ಯಾದಗಿರಿ ತುಂಬಾ ಕೋಪದಿಂದ ಹೇಳಿದಾಗ ಅದನ್ನು ನೋಡಿ ಸುರೇಖಾ ಸಂತೋಷಪಟ್ಲು. ಹರಿತಾ ಬಸ್ ಸ್ಟ್ಯಾಂಡಿಗೆ ಆಟೋದಲ್ಲಿ ಬರ್ತಾ ಇದ್ಲು. ಮನೆಯಲ್ಲಿ ಏನೋ ಒಂದು ನಡೆದಿದೆ. ಏನು ಅಂತ ಅಕ್ಕನ ಜೊತೆ ಕೇಳಿದ್ರೆ ಅಕ್ಕನೂ ಅಜ್ಜಿನೂ ಸರಿಯಾದ ಉತ್ತರನೇ ಕೊಡ್ತಾ ಇಲ್ಲ. ಅಕ್ಕ ಯಾದಗಿರಿ ಅಂತ ಹೇಳ್ತಾಳೆ, ಅಜ್ಜಿ ಏನೇನೋ ಮದ್ವೆ ಅದು ಇದು ಅಂತ ಹೇಳ್ತಾರೆ. ನಿಜ ವಿಷಯ ಏನು ಅಂತ ಗೊತ್ತಿಲ್ಲ. ಅದು ಏನು ಅಂತ ತಿಳ್ಕೊಬೇಕು ಅಂದ್ರೆ ನಾನು ಊರಿಗೆ ಹೋಗ್ಲೇಬೇಕು. ಸ್ವಲ್ಪ ದಿನಗಳ ಹಿಂದೆ ಅಕ್ಕನ ಜೊತೆ ಅಜ್ಜಿ ಜೊತೆ ಜಗಳ ಮಾಡ್ಕೊಂಡು ಊರಿಗೆ ಬಂದ್ಬಿಟ್ಟೆ. ಅವ್ರು ಇವಾಗ ನನ್ನ ನೋಡಿ ಹೇಗೆ ಬರಮಾಡ್ಕೊಳ್ತಾರೋ ಅದು ಬೇರೆ ಯೋಚನೆ ಮಾಡಿದ್ರೆ ತಲೆನೋವಾಗ್ತಿದೆ. ಅಜ್ಜಿ ಚಂದ್ರಿಕನ ಕರ್ಕೊಂಡ್ಬಂದು ಯಾದಗಿರಿಯ ಮುಂದೆ ನಿಲ್ಸಿದ್ರು. ಗೊಂಬೆಯ ಹಾಗೆ ನಿಂತಿರುವ ಚಂದ್ರಿಕನನ್ನು ನೋಡಿದ ತಕ್ಷಣ ಅವನ ಒಳಗಿರುವ ಕೋಪ ಎಲ್ಲ ಹೋಗಿ ಚಂದ್ರಿಕನ ಮೇಲೆ ಪ್ರೀತಿ ಬಂತು, ಮುಖದಲ್ಲಿ ನಗು ಬಂತು. ಇಲ್ಲಿ ನೋಡಿ ಯಾದಗಿರಿ, ನಿನ್ ಜೊತೆ ಸಂಸಾರ ಮಾಡಿಸ್ಲಿಕ್ಕೆ ನನ್ ಮೊಮ್ಮಗಳನ್ನ ಕರ್ಕೊಂಡ್ ಬಂದಿದ್ದೀನಿ. ಇವಳ ಮೊದ್ಲು ಮನೆಯೊಳಗ್ ಕರ್ಕೊಂಡೋಗು. ಯಾದಗಿರಿ ಸಂತೋಷದಿಂದ, ಸುರೇಖಾ ಮನೆಯೊಳಗೆ ಹೋಗಿ ಆರತಿ ತಟ್ಟೆನ ತಗೊಂಬಾ. ಸುರೇಖಾ ಮಾತು ಕೇಳಿ ಆಶ್ಚರ್ಯಪಟ್ಲು. ಏನ್ ಸುರೇಖಾ ನೋಡ್ಕೊಂಡ್ ನಿಂತಿದೀಯಾ? ಮೊದ್ಲು ಒಳಗೆ ಹೋಗಿ ಆರತಿ ತಟ್ಟೆನ ತಗೊಂಬಾ. ಹೋಗು ಸುರೇಖಾ ಹೋಗು. ಹಾಗೆ ಅಂತ ಹೇಳಿದಾಗ ಸುರೇಖಾ ಕೋಪದಿಂದ, ಏನಿವ್ನು ನನ್ನ ಕೈಯಾರೇನೆ ಇವಳಿಗೆ ಆರತಿ ತಟ್ಟೆನ ತೆಗಿಲಿಕ್ಕೆ ಹೇಳ್ತಿದ್ದಾನೆ. ಛೇ,
ನಾನು ಹೋಗಿ ಆರತಿ ತಟ್ಟೆನ ತಗೊಂಬಂದು ಆರತಿ ತೆಗೆದಿದ್ರೆ ಇವನನ್ನ ಸುಮ್ಮನೆ ಬಿಡ್ತಾನಾ? ಹಾಗೆ ಅಂತ ಮನ್ಸೊಳಗೆ ಆಲೋಚನೆ ಮಾಡ್ಕೊಂಡು ಸರಿ ಅಂತ ಮನೆಯೊಳಗೆ ಹೋದ್ಲು. ಸುರೇಖಾ ಹೋದ ತಕ್ಷಣ ಯಾದಗಿರಿ ಮತ್ತು ಚಂದ್ರಿಕಾ ಪಕ್ಕ ಪಕ್ಕನೆ ನಿಂತಿದ್ರು. ಇದನ್ನು ನೋಡಿದ ತಕ್ಷಣ ಸುರೈಕನಿಗೆ ತುಂಬಾನೇ ಹೊಟ್ಟೆ ಕಿಚ್ಚಾಯಿತು. ಸುರೇಖಾ ಅವರಿಬ್ಬರನ್ನು ಆರತಿ ತೆಗೆದು ಮನೆಯೊಳಗೆ ಕಳಿಸಿದ್ಲು. ನೋಡಿ, ನೀವಿಬ್ರು ಬಲ್ದ ಕಾಲಿಟ್ಟು ಮನೆಯೊಳಗೆ ಹೋಗಿ. ಅಜ್ಜಿ, ನೀವು ಕೂಡ ಒಳಗೆ ಬನ್ನಿ. ಹೌದು ಅಜ್ಜಿ, ಇನ್ ಮುಂದೆ ಹಾಗೇನೆ ಹೋಗುವ ಆಗಿಲ್ಲ. ಮನೆಯೊಳಗೆ ಹೋಗಿ ಒಂದ್ ಗ್ಲಾಸ್ ನೀರ್ ಕುಡ್ದೋಗಿ. ಇನ್ನು ಯಾವತ್ತೂ ಹೀಗೇನೆ ಇರ್ಬೇಕು. ಸರಿ ಕಣಪ್ಪ, ನೀವು ಮುಂದೆ ಹೋಗಿ ನಾನು ಹಿಂದೆನೆ ಬರ್ತೀನಿ. ಹೀಗೆ ಚಂದ್ರಿಕಾ ಮತ್ತು ಯಾದಗಿರಿ ಮನೆಯೊಳಗೆ ಬಂದ್ರು. ಚಂದ್ರಿಕಾ ಮನೆಯನ್ನು ನೋಡಿದಾಗ ಅಲ್ಲಲ್ಲಿ ಗೋಡೆಗಳು ಕಿತ್ತು ಬಿದ್ದಿತ್ತು, ಬಾಗಿಲು ಕೂಡ ಮುರಿದು ಬಿದ್ದಿತ್ತು, ಪಾತ್ರೆಗಳೆಲ್ಲ ಅಲ್ಲಲ್ಲಿ ಬಿದ್ದಿತ್ತು. ಮನೆಯಲ್ಲಿ ಒಂದು ಮಡಿಕೆ ಮಾತ್ರ ಇತ್ತು, ಒಲೆ ಕೂಡ ಕತ್ತಿಸದೆ ಹಾಳಾಗಿತ್ತು. ಇದನ್ನೆಲ್ಲ ನೋಡಿ ಅಜ್ಜಿ, ಏನಪ್ಪಾ ಇದನ್ ಮನೆನಾ? ಅಜ್ಜಿ, ಹೆಣ್ಮಕ್ಳು ಇಲ್ದೇ ಇರುವ ಮನೆ ಅಲ್ವಾ, ಅದಕ್ಕೆ ಹೀಗಿದೆ. ಇವಾಗ ನನ್ನ ಹೆಂಡತಿ ಚಂದ್ರಿಕಾ ಬಂದ್ಬಿಟ್ಲಲ್ವಾ, ಈ ಮನೆನ ಹೇಗೆ ಅರಮನೆ ಮಾಡ್ತಾಳೆ ನೋಡಿ. ಮನೆನ ಅರಮನೆ ಮಾಡ್ಬೇಕು ಅಂದ್ರೆ ನಾವಿಬ್ರು ಇವಾಗ ಬಜಾರಿಗೆ ಹೋಗ್ಬೇಕು. ಎಷ್ಟು ಹಣ ಇದೆ ಹೇಳಿ? ಚಂದ್ರಿಕಾ, ಹಣ ಎಷ್ಟಿದೆ ಅದೆಲ್ಲ ನನಗ್ ಗೊತ್ತಿಲ್ಲ. ಆ ಮಡಿಕೆಯಲ್ಲಿ ನೋಡಿದ್ರೇನೆ ಗೊತ್ತಾಗೋದು. ಮೊದ್ಲು ಹೋಗಿ ನೋಡು. ಹಾಗೆ ಅಂತ ಹೇಳಿದಾಗ ಚಂದ್ರಿಕಾ ಆ ಮಡಿಕೆಯನ್ನು ನೋಡಲು ಬಂದ್ಲು. ಇದ್ರಲ್ಲಿ ಸದ್ಯಕ್ಕೆ ಹಣ ಇಲ್ಲ, ನನ್ನ ಕೈಯಲ್ಲಿರುವ ಹಣನ ತಗೊಂಡು ನಾವು ಬಜಾರಿಗೆ ಹೋಗೋಣ. ಹಾಗೆ ಅಂತ ಹೇಳಿದಾಗ ಅವನು ಸಂತೋಷಪಟ್ಟ. ಹೀಗೆ ಗಂಡ ಹೆಂಡತಿ ಇಬ್ರು ಆಟೋದಲ್ಲಿ ಕೂತ್ಕೊಂಡು ಬಜಾರಿಗೆ ಹೋದ್ರು. ಅವರಿಬ್ಬರು ಪಕ್ಕ ಪಕ್ಕ ಕೂತ್ಕೊಂಡು ಹೋಗುವುದನ್ನು ನೋಡಿ, ಏನಿದು, ಇವನು ಹೆಂಡತಿ ದಾಸನಾಗ್ಬಿಟ್ಟ. ಹೀಗೆ ಇದ್ರೆ ನನ್ನ ಆಲೋಚನೆ ನಡೆಯುತ್ತಾ? ಖಂಡಿತ ನಡೆಯಲ್ಲ. ಚಂದ್ರಿಕನ ಹೂ ಅಂಗಡಿ ನನಗೆ ಸಿಗುತ್ತೋ ಇಲ್ವೋ? ನಾನು ಯಾವುದಕ್ಕೋಸ್ಕರ ಇದೆಲ್ಲ ಮಾಡಿದೀನೋ ಅದು ಸಿಗದೆ ಹೋಗ್ಬಿಡ್ಬೋದು. ದೇವ್ರೆ, ಚಂದ್ರಿಕಾನು ಯಾದಗಿರಿನೂ ಜಗಳ ಮಾಡ್ಕೊಂಡು ಬೇರೆ ಆಗ್ಬೇಕು. ಅದಕ್ಕೇನೆ ನಾನು ಹಿಂಗೆ ಕೈ ಮುಗಿತಾ ಇದ್ದೀನಿ. ಚಂದ್ರಿಕಾ ಮಾತ್ರ ಹೂ ಮಾರ್ಲಿಕ್ಕೆ ಬರದಿದ್ರೆ ಆ ಹೂ ಅಂಗಡಿ ನನಗೆ ಆಗ್ಬಿಡುತ್ತೆ. ಹೀಗೆ ಸುರೇಖಾ ಆಲೋಚನೆ ಮಾಡ್ಕೊಂಡು ಅಲ್ಲಿಂದ ಹೊರಟ್ಲು. ಚಂದ್ರಿಕಾ ತನ್ನ ಪಕ್ಕದಲ್ಲೇ ಕೂತ್ಕೊಂಡು ಬರದ್ನ ನೋಡಿ ಯಾದಗಿರಿ ಸಂತೋಷಪಟ್ಟ. ಹೀಗೆ ಸಮಯ ಕಳೀತಾ ಇತ್ತು. ಬಸ್ ಸ್ಟ್ಯಾಂಡಿಗೆ ಬಂದು ಹಿಡಿದ್ಲು ಹರಿತಾ. ಬಸ್ ಸ್ಟ್ಯಾಂಡ್ ಅಲ್ಲಿ ತನ್ನ ಅಕ್ಕನ ಅಂಗಡಿ ಇಲ್ಲದಿರುವುದನ್ನು ನೋಡಿ ಹರಿತಾ ಅವಳ ಮನಸ್ಸಲ್ಲಿ, ನಾನು ಆಲೋಚನೆ ಮಾಡಿದ ರೀತಿ ಇಲ್ಲಿ ಏನೋ ಒಂದು ನಡೆದಿದೆ. ಹೀಗೆ ಆಲೋಚನೆ ಮಾಡ್ಕೊಂಡು ಹರಿತಾ ಏನ್ ನಡೆದಿರ್ಬೋದು ಅಂತ ಮನೆಗೆ ಹೋಗಿ ನೋಡೋಣ ಅಂತ ಮನೆಗೆ ಹೋಗ್ತಾ ಇರುವಾಗ ಊರನ್ನು ನೋಡಿ, ಊರು ನಾನು ಹೋದಾಗ ಹೇಗೆ ಇತ್ತೋ ಹಾಗೇನೇ ಇದೆ. ಇವಾಗ ನನ್ನ ಮನೆಯಲ್ಲಿ ಏನಾಗಿದೆ ಹೇಗಿದೆ ಅಂತ ನನಗೇನು ಗೊತ್ತಿಲ್ಲ. ಅದು ಗೊತ್ತಾಗ್ಬೇಕಂದ್ರೆ ಯಾದಗಿರಿ ಮನೆಗೆ ಹೋಗೋದಾ ಅಥವಾ ಊರಲ್ಲಿರುವ ನನ್ನ ಮನೆಗೆ ಹೋಗಿ ತಿಳ್ಕೊಳ್ಳೋದಾ? ಹೀಗೆ ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇರುವ ಹರಿತನನ್ನು ಮರದ ಹಿಂದೆ ನಿಂತಿರುವ ಸುರೇಖಾ ನೋಡಿದ್ಲು. ಹರಿತನ ನೋಡಿ ಸುರೇಖಾ ತುಂಬಾ ಸಂತೋಷ ಪಟ್ಲು. ಹಬ್ಬ, ನಾನು ಆಲೋಚನೆ ಮಾಡ್ದಂಗೆ ಹರಿತ ಬಂದ್ಬಿಟ್ಲು. ಇನ್ನು ಹರಿತ ಯಾದಗಿರಿ ಜೊತೆ ಹೋಗಿ ನನ್ನ ಅಕ್ಕನಿಗೆ ಯಾಕೆ ಹೀಗೆ ಮಾಡ್ದೆ ಅಂತ ಕೋಪದಿಂದ ಯಾದಗಿರಿನ ಹೊಡಿತಾಳೆ. ಯಾವ ಹೆಂಡತಿ ತನ್ನ ಕಣ್ಮುಂದೆ ತನ್ನ ತಂಗಿ ಗಂಡನನ್ನು ಹೊಡಿಯೋದ್ನ ನೋಡ್ಕೊಂಡಿರ್ತಾಳೆ, ಚಂದ್ರಿಕಾ ಕೂಡ ನೋಡ್ಕೊಂಡಿರಲ್ಲ. ಹರಿತನ್ ಜೊತೆ ಜಗಳ ಮಾಡ್ತಾಳೆ. ಅಕ್ಕ ತಂಗಿ ಇಬ್ರು ಬೇರೆ ಬೇರೆ ಆಗ್ಬಿಡ್ತಾರೆ. ಅದ್ನ ಯಾವಾಗ ನೋಡ್ತೀನೋ ಏನೋ. ಅರೆ, ಏನಿದು, ಯಾದಗಿರಿ ಚಂದ್ರಿಕನ್ ಬಗ್ಗೆ ಆಲೋಚನೆ ಮಾಡಿ ಮಾಡಿ ಇವಾಗ ನನ್ನ ಜೀವನದ ಬಗ್ಗೆ ಮರ್ತ್ಬಿಡ್ತೀನೋ ಏನೋ. ವಿಷಯವನ್ನೆಲ್ಲ ಹರಿತನಿಗೆ ಹೇಗಾದ್ರೂ ಹೇಳಿ ಗಂಡ ಹೆಂಡತಿ ಇಬ್ರನ್ನ ದೂರ ಮಾಡ್ಬೇಕು. ಹಾಗೆ ಅಂತ ಆಲೋಚನೆ ಮಾಡ್ತಾ ಇರುವಾಗ ಹರಿತ ಮನೆಗೆ ಬಂದು ಮನೆಯನ್ನು ನೋಡಿದ್ಲು. ಅರೆ, ಏನಿದು, ಮನೆ ಬೀಗ ಹಾಕಿದೆ. ಅಕ್ಕ ಅಜ್ಜಿ ಎಲ್ಲಿಗೋಗಿರ್ಬೋದು? ಈ ಕಡೆ ಬಜಾರಲ್ಲಿ ಚಂದ್ರಿಕಾ ಮನೆಗೋಸ್ಕರ ತಗೊಂಡಿರುವ ವಸ್ತುಗಳನ್ನೆಲ್ಲ ತಗೊಂಡು ಯಾದಗಿರಿ ಚಂದ್ರಿಕನ ಹಿಂದೇನೆ ಅವಳನ್ನು ನೋಡ್ಕೊಂಡೇ ನಡ್ಕೊಂಡ್ ಬರ್ತಾ ಇದ್ದ. ಅದೇ ಬಜಾರಲ್ಲಿ ಒಂದು ಮರದ ಹಿಂದೆ ವಿಜಯ್ ಎನ್ನುವ ವ್ಯಕ್ತಿ ಹೇಗಾದ್ರೂ ಹರಿತಾ ಮತ್ತು ಯಾದಗಿರಿನ ಕೊಲ್ಬೇಕು ಅಂತ ರಸ್ತೆಯಲ್ಲಿ ಬರ್ತಾ ಇರುವ ಅವರನ್ನು ನೋಡಿ, ಬಾರೋ ಯಾದಗಿರಿ ಬಾ, ನಿನಗೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ನಿನ್ನನ್ನು, ನೀನು ತಾಳಿ ಕಟ್ಟಿದ ನಿನ್ನ ಹೆಂಡತಿಯನ್ನು ನನ್ನ ಕೈಯಿಂದ ದೇವರು ಕೂಡ ಕಾಪಾಡಕ್ಕಾಗಲ್ಲ. ನಾನ್ ನಿಮ್ನ ಸುಮ್ನೆ ಬಿಡದಿಲ್ಲ. ಹೀಗೆ ಅವನು ಆಲೋಚನೆ ಮಾಡ್ತಾ ಇದ್ದಂಗೆ ಚಂದ್ರಿಕಾ ಮರವನ್ನು ದಾಟಿ ಬಂದ್ಲು. ಯಾದಗಿರಿ ತನ್ನ ಹೆಂಡತಿಯನ್ನು ನೋಡಿದ ಸಂತೋಷದಲ್ಲಿ ಆ ಕಡೆ ಈ ಕಡೆ ನೋಡದೆ ಬರ್ತಿದ್ದ. ವಿಜಯ್ ಯಾದಗಿರಿಯನ್ನು ಗಮನಿಸಿ ನೋಡಿದ. ಅಕ್ಕಪಕ್ಕ ನೋಡಿದ, ಅಲ್ಲಿ ಯಾರು ಕೂಡ ಇರಲಿಲ್ಲ. ಇದೇ ಸರಿಯಾದ ಸಮಯ ಅಂತ ವಿಜಯ್ ಯಾದಗಿರಿಯ ಹಿಂದೆನೆ ಬಂದು ಯಾದಗಿರಿಗೆ ಗೊತ್ತಿಲ್ಲದೆ ಚಾಕುವಿನಿಂದ ಯಾದಗಿರಿಯನ್ನು ಚುಚ್ಚಿದ. ಯಾದಗಿರಿ ನೋವಲ್ಲಿ ಚಂದ್ರಿಕಾ ಅಂತ ಬೊಬ್ಬೆಯನ್ನು ಹಾಕಿದ. ಅವನ ಕೈಯಲ್ಲಿದ್ದ ವಸ್ತುಗಳೆಲ್ಲ ಕೆಳಗೆ ಬಿತ್ತು. ಚಂದ್ರಿಕಾ
ಆ ಧ್ವನಿಯನ್ನು ಕೇಳಿ ಹಿಂದೆ ತಿರುಗಿ ನೋಡಿದ್ಲು. ವಿಜಯ್ ಯಾದಗಿರಿನ ಮತ್ತೊಮ್ಮೆ ಚಾಕುವಿನಿಂದ ಚುಚ್ಚಿದ. ಪುನಃ ಯಾದಗಿರಿ ಚಂದ್ರಿಕಾ ಚಂದ್ರಿಕನನ್ನು ಕರೆದಾಗ ಚಂದ್ರಿಕಾ ಏನು ಮಾಡ್ಬೇಕು ಅಂತ ಗೊತ್ತಾಗದೆ ನಿಂತಿದ್ದ. ವಿಜಯ್ ಮತ್ತೊಮ್ಮೆ ಯಾದಗಿರಿನ ಚುಚ್ಚಿ ಅಲ್ಲಿಂದ ಓಡ್ಬಿಟ್ಟ. ಯಾದಗಿರಿ ನೋವನ್ನು ತಡೆಯಲಾರದೆ ತುಂಬಾ ದುಃಖದಿಂದ ಕೆಳಗೆ ಬಿದ್ದು ಚಂದ್ರಿಕನನ್ನು ನೋಡಿ, ಚಂದ್ರಿಕಾ ಚಂದ್ರಿಕಾ ನನ್ನ ಕಾಪಾಡು ಚಂದ್ರಿಕಾ ಹಾಗೆಂತ ಹೇಳಿ ಕಣ್ಣನ್ನು ಮುಚ್ಚಿದ. ಚಂದ್ರಿಕಾ ತನ್ನ ರೌಡಿ ಗಂಡನಾದ ಯಾದಗಿರಿನ ಕಾಪಾಡ್ತಾಳ ಅಥವಾ ಅವಳಿಗೆ ಬಲವಂತವಾಗಿ ತಾಳಿ ಕಟ್ಟಿದ ಗಂಡ ಸಾಯ್ಲಿ ಅಂತ ಅವನ್ನ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾಳ? ಚಂದ್ರಿಕಾ ಏನ್ ಮಾಡ್ತಾಳೆ ಹೇಳಿ? ಇಷ್ಟಕ್ಕೂ ಈ ವಿಜಯ್ ಯಾರು? ಯಾಕೆ ಯಾದಗಿರಿನ ಕೊಲ್ಲಕ್ ಬಂದಿದ್ದಾನೆ? ಇದನ್ನೆಲ್ಲ ನೀವು ತಿಳ್ಕೋಬೇಕು ಅಂದ್ರೆ 4ನೇ ಭಾಗದಲ್ಲಿ ನೋಡೋಣ. ಹಾಗಾದ್ರೆ ಯಾವಾಗಲೂ ನಿಮ್ಮ ಕೋರಿಕೆ ಅಕ್ಕ ತಂಗಿಯರಾದ ಹರಿತಾ ಚಂದ್ರಿಕನ ಮೇಲೆ ಇರ್ಬೇಕು ಅಂತ ಚಂದ್ರಿಕಾ ಟಿವಿಯಾದ ನಾವು ಕೂಡ ಆಸೆ ಪಡ್ತಾ ಇದ್ದೀವಿ. ಚಾನೆಲ್ಗೆ ಲೈಕ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಮದುವೆ ಬ್ರೋಕರ್ ಆಫೀಸಲ್ಲಿ ಕೂತಿರುವ ಹರಿತನ ಬಳಿ ವಾಸಂತಿ ಬಂದು ಕೂತ್ಲು. ಹಾಯ್, ನಾನು ವಾಸಂತಿ. ನನ್ನ ಹೆಸರು ಹರಿತಾ. ನನಗೊಂದು ಪರ್ಫೆಕ್ಟ್ ಮ್ಯಾಚ್ ಬೇಕಾಗಿದೆ. ಶೋರ್, ಪರ್ಫೆಕ್ಟ್ ಮ್ಯಾಚ್ಗೆ ಇಟ್ಟಿರದೆ ಈ ನವ ಜೋಡಿಗಳ ಆಫೀಸ್. ನಿಮ್ಗೆ ಪರ್ಫೆಕ್ಟ್ ಮ್ಯಾಚ್ ಇಲ್ಲಿ ಸಿಗುತ್ತೆ. ನಿಮ್ಮ ಫೋಟೋ ಇದ್ರೆ ಕೊಟ್ಟೋಗಿ. ಮದುವೆ ನನಗೆಲ್ಲ, ನನ್ನ ಅಕ್ಕನಿಗೆ. ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಅಕ್ಕ ಊರಲ್ಲಿ ಹೂ ವ್ಯಾಪಾರವನ್ನು ಮಾಡ್ತಿದ್ದಾಳೆ. ನಿಮಗೆ ನಿಮ್ಮ ಅಕ್ಕ ಅಂದ್ರೆ ತುಂಬಾ ಇಷ್ಟ ಅಂತ ನಿಮ್ಮ ಮಾತಿನಲ್ಲೇ ಕಾಣ್ತಾ ಇದೆ. ನೀವು ನಿಮ್ಮ ಅಕ್ಕನ ಮೇಲೆ ತುಂಬಾನೇ ಪ್ರೀತಿ ಇಟ್ಟಿದ್ದೀರಾ. ಅವಳು ನನಗೆ ಅಕ್ಕ ಅಲ್ಲ, ಅವಳು ನನ್ಗೆ ತಾಯಿ. ಯಾವಾಗ್ಲೂ ನನ್ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾಳೆ. ನನ್ ಮೇಲೆ ಅಷ್ಟೊಂದು ಪ್ರೀತಿ ಅವಳಿಗೆ. ಅವಳ ಬಗ್ಗೆ ಅವಳು ಯಾವತ್ತೂ ಆಲೋಚನೆ ಮಾಡೋದಿಲ್ಲ. ಅದಕ್ಕೆ ಅವಳ ಮದುವೆ ಜವಾಬ್ದಾರಿನ ನಾನ್ ತಗೊಂಡಿದ್ದೀನಿ. ಚಂದ್ರಿಕನ ವಿವರವನ್ನು ಆಸಿನಿ ಬ್ರೋಕರ್ ಅವರ ಬಳಿ ಕೊಟ್ಲು. ವಾಸಂತಿ ಕೂಡ ಎಲ್ಲಾ ವಿವರಗಳನ್ನು ಒಂದು ಕಡೆ ಬರ್ಕೊಂಡ್ಲು. ಕಡೆ ಹಳ್ಳಿಯಲ್ಲಿ ಅಜ್ಜಿ ಮಾತ್ರ ಚಂದ್ರಿಕನ ಕುತ್ತಿಗೆಯಲ್ಲಿ ತಾಳಿ ಕಟ್ಟಿರುವ ಯಾದಗಿರಿಯನ್ನು ನೋಡಿ, ಪಾಪಿಷ್ಟ, ನನ್ನ ಮೊಮ್ಮಗಳ ಕುತ್ತಿಗೆಯಲ್ಲಿ ತಾಳಿ ಕಟ್ಬಿಟ್ಟ. ನಿನಗೆ ಕೈಕಾಲು ಬರದೆ ನೀನು ಹಾಳಾಗಿ ನಿನ್ ಜೀವನ ಕೂಡ ಹಾಳಾಗ್ಬೇಕು. ನನ್ನ ಮೊಮ್ಮಗಳ ಜೀವನವನ್ನು ಹಾಳ್ ಮಾಡ್ಬಿಟ್ಟಲ್ಲ ಪಾಪಿಷ್ಟ. ಅಂತಹ ಶಾಪ ಎಲ್ಲ ಬಿಡ್ಬೇಡಿ ಅಜ್ಜಿ. ನನಗೆ ಏನಾದ್ರೂ ಆದ್ರೆ ನಿಮ್ಮ ಮೊಮ್ಮಗಳೇ ಅನಾಥಳಾಗ್ತಾಳೆ, ವಿಧವೆ ಕೂಡ ಆಗ್ತಾಳೆ. ಮೊಮ್ಮಗಳು ವಿಧವೆ ಆದ್ರೂ ಕೂಡ ಪರವಾಗಿಲ್ಲ ಕಣೋ, ಆದ್ರೆ ನೀನ್ ಮಾತ್ರ ಚೆನ್ನಾಗಿರ್ಬಾರ್ದು. ನೀನು ಬೇಗ ಸತ್ತೋಗ್ಬಿಡೋ. ನೋಡಿ ಅಜ್ಜಿ, ನೀವು ನನಗೆ ಎಷ್ಟೇ ಶಾಪ ಕೊಟ್ರು, ಯಾರ ಬಳಿ ಈ ವಿಷಯವನ್ನು ಹೇಳಿದ್ರು ಕೂಡ ಯಾಕೆ ಹೀಗೆ ಮಾಡ್ದೆ ಅಂತ ಪ್ರಶ್ನೆ ಕೇಳುವ ಹಕ್ಕು ಈ ಊರಲ್ಲಿ ಯಾರಿಗೂ ಇಲ್ಲ. ನಾನ್ ಮಾಡಿದ್ದು ತಪ್ಪು ಅಂತ ಯಾರು ನನ್ ಮುಂದೆ ನಿಂತು ಹೇಳೋದಿಲ್ಲ. ಬಾಯಿ ಮುಚ್ಕೊಂಡು ನನ್ನ ಹೆಂಡ್ತಿನ, ಅದೇ ನಿಮ್ಮ ಮೊಮ್ಮಗಳಾದ ಚಂದ್ರಿಕಾನ ನನ್ ಜೊತೆ ಜೀವನ ಮಾಡ್ಲಿಕ್ಕೆ ಬುದ್ಧಿ ಹೇಳಿ ನನ್ ಮನೆ ಕಳ್ಸ್ಕೊಡಿ. ಮೊಮ್ಮಗಳಿಗೆ ವಿಷ ಇಟ್ಟು ಕೊಂದ್ರು ಕೊಲ್ತೀನಿ ಹೊರತು ನಿನ್ ಜೊತೆ ಜೀವನ ಮಾಡ್ಲಿಕ್ಕೆ ಮಾತ್ರ ಕಳ್ಸ್ಕೊಡಲ್ಲ ಕಣೋ. ಹಾಳಾಗೋಗೋ. ನೀವು ಹೇಗೆ ಕಳ್ಸೋದಿಲ್ಲ ಅಂತ ನಾನು ನೋಡೇ ಬಿಡ್ತೀನಿ. ಹಾಗೆ ಹೇಳಿ ಯಾದಗಿರಿ ಅಲ್ಲಿಂದ ಹೊರಟ. ಇದನ್ನೆಲ್ಲ ಅಲ್ಲೇ ಪಕ್ಕದಲ್ಲಿ ನಿಂತು ನೋಡ್ತಾ ಇದ್ದ ಸುರೇಖಾ ಸಂತೋಷ ಪಡುತ್ತಾ, ಹಬ್ಬ, ನಾನು ಅನ್ಕೊಂಡಾಗೆ ಆಯ್ತು. ಮುಂದೆ ಈ ಸ್ಥಳದಲ್ಲಿ ಹೂವಿನ ಮಾರಾಟ ಮಾಡೋದು ನಂದೇ. ಯಾದಗಿರಿಯ ದುರಂಕಾರತನಕ್ಕೆ ಚಂದ್ರಿಕನ ದುರಂಕಾರಕ್ಕೆ ಸರಿಯಾಗೋಯ್ತು. ಒಂದ್ ವೇಳೆ ಇಲ್ಲೇ ವ್ಯಾಪಾರ ಮಾಡ್ತೀನಿ ಅಂತ ಹಠ ಮಾಡಿದ್ರೆ ಅವಳ ಗಂಡನ ಕೈಯಲ್ಲೇಳಿ ಇವಳನ್ನ ಓಡಿಸ್ಬೇಕು. ಆಗ ಅವಳಿಂದ ಹೂ ವ್ಯಾಪಾರ ಮಾಡಕ್ ಆಗುತ್ತಾ? ಹಾಗೆ ಅಂತ ಸಂತೋಷ ಪಟ್ಲು. ಅಜ್ಜಿ ಮೊಮ್ಮಗಳನ್ನ ಕರ್ಕೊಂಡ್ ಮನೆಗೆ ಹೋದ್ರು. ಮೊಮ್ಮಗಳು ಕೂತ್ಕೊಂಡು ಕಣ್ಣೀರಾಗ್ತಾ ಇದ್ದಾಗ ಅದನ್ನು ನೋಡಿ ಸಹಿಸಕ್ಕಾಗದೆ, ಅಮ್ಮ ಚಂದ್ರಿಕಾ, ಆ ತಾಳಿನ ತೆಗ್ದು ಬಿಸಾಕಮ್ಮ. ಎದ್ದೇಳಮ್ಮ. ಅವನ್ ಬಗ್ಗೆ, ಅವನ್ ಕಟ್ಟಿದ ತಾಳಿ ಬಗ್ಗೆ ಆಲೋಚನೆ ಮಾಡ್ಬೇಡ ಕಣಮ್ಮ. ಸುರೇಖಾ ಬೇಜಾರಲ್ಲಿ ಇರುವ ಹಾಗೆ ನಾಟಕ ಮಾಡ್ಕೊಂಡು ಅವರ ಬಳಿ ಬಂದ್ಲು. ಅಯ್ಯೋ, ಏನೆಲ್ಲ ನಡಿಬಾರ್ದೆಲ್ಲ ನಡೆದೋಯ್ತು. ಏನ್ ಅಜ್ಜಿ, ಆ ಯಾದಗಿರಿ ನಿಮ್ಮ ಮೊಮ್ಮಗಳ ಕುತ್ತಿಗೆಯಲ್ಲಿ ತಾಳಿ ಕಟ್ಟುವಾಗ ನೀವ್ ಯಾಕೆ ನೋಡ್ಕೊಂಡ್ ಸುಮ್ನೆ ಇದ್ರಿ? ಅವನ್ನ ತಳ್ಬೇಕಾಗಿತ್ತು. ಏನ್ ಸುರೇಖಾ, ನನ್ನಿಂದ ಅವನ್ನ ಒಡಿಯಕ್ಕಾಗುತ್ತಾ, ತಳ್ಳಕ್ಕಾಗುತ್ತಾ? ಎಲ್ಲ ನನ್ನ ಮೊಮ್ಮಗಳ ಹಣೆ ಬರಹ. ಹೌದು, ಪಟ್ಟಣದಲ್ಲಿರುವ ಹರಿತನಿಗೆ ಹೇಳಿದ್ರ? ಹಾಗೆ ಅಂತ ಹೇಳಿದಾಗ ಚಂದ್ರಿಕಾ ಅಜ್ಜಿ ಮುಖ ನೋಡ್ಕೊಂಡ್ರು. ಮುಖ ನೋಡ್ಕೊಳ್ವಾಗನೆ ಗೊತ್ತಾಗ್ತಾ ಇದೆ ಹರಿತನಿಗೆ ವಿಷಯ ಗೊತ್ತಾಗಿಲ್ಲ ಅಂತ. ಅಜ್ಜಿ, ಹರಿತನ ನಂಬರ್ ಕೊಡಿ, ನಾನೇ ಹರಿತನಿಗೆ ಫೋನ್ ಮಾಡಿ ಹೇಳ್ತೀನಿ. ಅವಳೇ ಇವನಿಗೆ ಬುದ್ಧಿ ಕಲ್ಸಕ್ ಸಾಧ್ಯ. ಬೇಡ ಸುರೇಖಾ, ಬೇಡ. ಹರಿತ ಏನು ಈ ಅಜ್ಜಿಯ ಕೈ ಇಟ್ಕೊಂಡು ಬೆಳೆದ ಹುಡುಗಿ ಅಲ್ಲ. ಅಕ್ಕ ಹೂ ಮಾರಿ ಬೆಳೆಸಿದ ತಂಗಿ ಅಲ್ಲ. ಅವಳು ಪಟ್ನದಲ್ಲಿ ಅದೇನೋ ದೊಡ್ಡ ಗಾಜಿನ ಕಂಪನಿಯಲ್ಲಿ. ಅಯ್ಯೋ ಅಜ್ಜಿ, ಅದು ಗಾಜಿನ ಕಂಪನಿ ಅಲ್ಲ. ಅವಳು ಪಟ್ನದಲ್ಲಿ ದೊಡ್ಡ ಆಫೀಸಲ್ಲಿ ಕೂತ್ಕೊಂಡು ಎಸಿಯಲ್ಲಿ ಕಂಪ್ಯೂಟರ್ ಕೆಲಸ ಮಾಡೋಳು.
ಹೇಳ್ತಾ ಇರೋದು ಕೂಡ ಅದೇನೇ ಸುರೇಖಾ, ಅಷ್ಟು ದೊಡ್ಡ ಕಂಪನಿಯಲ್ಲಿ ಕೈ ತುಂಬಾ ಹಣ ಸಂಪಾದನೆ ಮಾಡುವ ಮೊಮ್ಮಗಳು ಅವಳು. ಇಲ್ಲಿ ನಮಗೆ ಆಗ್ತಾ ಇರುವ ಕಷ್ಟಗಳನ್ನೆಲ್ಲ ನನ್ ಜೊತೆ ಹೇಳ್ಬೇಡಿ ಅಂತ ಒಂದಿನ ನಮ್ ಜೊತೆ ಜಗಳ ಮಾಡ್ಕೊಂಡು ಪಟ್ಟಣಕ್ಕೆ ಹೋದವಳು. ಹೀಗೆ ಹರಿತಾ ಅಂದಿನಿಂದ ನಮ್ ಜೊತೆ ಜಗಳ ಮಾಡ್ಕೊಂಡು ಹೋದವಳು. ಅವನು ಮಾಡಿಲ್ಲ, ನಾವು ಕೂಡ ಮಾಡ್ಲಿಲ್ಲ. ಹೀಗೆ ಹೇಳಿದಾಗ ಚಂದ್ರಿಕಾ ಕಣ್ಣೀರಾಗ್ತಾ ಇದ್ಲು. ಸುರೇಖಾ ಒಳಗೊಳಗೆ ಸಂತೋಷ ಪಡ್ತಿದ್ಲು. ಓ, ಈ ಬಡ ಅಕ್ಕನಿಗೂ ಶ್ರೀಮಂತ ತಂಗಿಗೂ ಆಗದಿಲ್ವಾ? ಅದು ಕೂಡ ಒಂದು ವಿಧದಲ್ಲಿ ಒಳ್ಳೇದೇ. ಹಾಗೆ ಅಂತ ಮನಸ್ಸೊಳಗೆ ಸಂತೋಷ ಪಡುತ್ತಾ ಹೊರಗೆ ಮಾತ್ರ, ಚಂದ್ರಿಕಾ ಹೇಗೋ ಯಾದಗಿರಿ ನಿನ್ನ ಮದುವೆ ಮಾಡ್ಕೊಂಡ, ಬಸ್ ಸ್ಟ್ಯಾಂಡ್ ಬಳಿ ನಿನಗೆ ಹೂ ಮಾರ್ಲಿಕ್ಕೆ ಬಿಡದಿಲ್ಲ. ಸರಿ, ನಾನಾದ್ರೂ ಅಲ್ಲಿ ಹೂನ ಮಾರ್ಕೊಳ್ಳ? ಸುರೇಖಾ, ನನ್ ಮೊಮ್ಮಗಳ ಜೀವನನೇ ಇಲ್ಲಿ ಹಾಳಾಗೋಗಿದೆ. ಈ ಸಮಯದಲ್ಲಿ ಬಂದು ನೀನು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀಯಲ್ಲ, ನೀನ್ ಮಾತಾಡೋದು ಸರಿಯಾ? ಹೋಗು, ಇಲ್ಲಿಂದ ಹೊರಟೋಗು. ಹಾಗೆ ಹೇಳಿದಾಗ ಸುರೇಖನಿಗೆ ನಿರಾಶೆಯಾಯಿತು. ಏನ್ ಈ ಮುದುಕಿ, ಇವ್ರಿಗೆ ಏನ್ ಮಾಡಿದ್ರು ಹೀಗೇನೆ ಕೂತಿದ್ದಾರೆ ಹಾಗೆ ಅಂತ ತನ್ನ ಮನಸ್ಸೊಳಗೆ ಆಲೋಚನೆ ಮಾಡ್ಕೊಂಡು ಹೊರಗೆ ಮಾತ್ರ, ಜಿ ಇವಾಗ ಚಂದ್ರಿಕಾನ ಅವನ್ ಜೊತೆ ಜೀವನ ಮಾಡಕ್ಕೆ ಕಳಿಸ್ತೀರಾ ಇಲ್ವಾ? ಕಳ್ಸದಿಲ್ಲ ಅಂದ್ರೆ ಕಳ್ಸದಿಲ್ಲ, ನನ್ ಮೊಮ್ಮಗಳ ಜೀವನನ ಹಾಳ್ ಮಾಡ್ಬಿಟ್ಟ ಅವನು. ಅಯ್ಯೋ ಅಜ್ಜಿ, ಚಂದ್ರಿಕಾ ಆ ಯಾದಗಿರಿ ಜೊತೆ ಹೋಗಿ ಜೀವನ ಮಾಡು ಅಂತ ಹೇಳಿದ್ರೆ ಸಂತೋಷವಾಗಿ ಜೀವನ ಮಾಡು ಅಂತ ಅಲ್ಲ. ಅವನ ಉದ್ದೇಶ ಏನು ಅಂದ್ರೆ, ಇಲ್ಲಿ ನೋಡು ಚಂದ್ರಿಕಾ, ನೀನು ಯಾದಗಿರಿಯ ಮನೆಗೆ ಹೋಗಿ ಅವನ ಜೊತೆ ಸಂತೋಷವಾಗಿ ಜೀವನ ಮಾಡ್ಬೇಡ. ಅವನಿಗೆ ನರಕದ ಜೀವನ ಏನು ಅಂತ ನೀನು ಖಂಡಿತವಾಗಿ ತೋರಿಸ್ಲೇಬೇಕು. ಚಂದ್ರಿಕಾ ಶಾರದಾ ಆಲೋಚನೆ ಮಾಡ್ತಾನೆ ಇದ್ರು. ಸುರೇಖಾ ಚಂದ್ರಿಕನ ನೋಡಿ, ನನ್ನ 2 ಐಡಿಯಾ ಕೂಡ ಇವಾಗ ಸಕ್ಸಸ್ ಆಗುವ ರೀತಿ ಇದೆ. ಶಾರದಾ ಚಂದ್ರಿಕಾ ತುಂಬಾ ಆಲೋಚನೆ ಮಾಡಿ ಮಾತಾಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಚಂದ್ರಿಕಾ ಆಲೋಚನೆ ಮಾಡಿ, ಅಜ್ಜಿ, ಸುರೇಖಕ್ಕ ಹೇಳಿದ ಹಾಗೆ ನಾನು ಅವನ ಜೊತೆ ಹೋಗಿ ಜೀವನ ಮಾಡ್ತೀನಿ. ನಾನು ಅವನ ಜೀವನವನ್ನು ನಾಶ ಮಾಡಿ ನನ್ನ ಸೇಡನ್ನು ತೀರಿಸ್ಕೋತೀನಿ. ಸರಿ ಕಣಮ್ಮ, ನೀನ್ ಅಷ್ಟೊಂದು ಹೇಳುವಾಗ ನಾನ್ ಬೇಡ ಅಂತೀನ. ಆದ್ರೆ ಅಜ್ಜಿ, ನೀವು ಏನು ಆಲೋಚನೆ ಮಾಡ್ತಿದ್ದೀರಾ ಅಂತ ನನಗ್ ಗೊತ್ತು. ನಾನು ಕೊಡುವ ಟಾರ್ಚರ್ ಅಲ್ಲಿ ಆ ಯಾದಗಿರಿ ಒದ್ದಾಡ್ಬಿಡ್ತಾನೆ, ನೀವೇ ನೋಡಿ. ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಫೋನ್ ಕೂಡ ರಿಂಗ್ ಆಗ್ತಾ ಇತ್ತು. ಅಜ್ಜಿ, ಆ ಫೋನ್ ಯಾರ್ದು ಅಂತ ನೋಡಿ. ಫೋನ್ ತೆಗೆದು ನೋಡಿದಾಗ ತಂಗಿ ಕಾಲಿಂಗ್ ಅಂತ ಬರ್ತಾ ಇತ್ತು. ಯಾರಮ್ಮ ಆ ಯಾದಗಿರಿ ಅಷ್ಟ್ ಬೇಗ ನಿನ್ನ ಫೋನ್ ನಂಬರ್ನ ತಿಳ್ಕೊಂಡು ನಿನ್ಗೆ ಫೋನ್ ಮಾಡ್ತಾ ಇದ್ದಾನ? ಸರಿ ಸರಿ, ಆ ಫೋನ್ ನಂಬರ್ನ ನನ್ ಕೈಯಲ್ಲಿ ಕೊಡು, ನಾನ್ ನೋಡ್ಕೋತೀನಿ. ಎಷ್ಟು ಧೈರ್ಯ ಅವನಿಗೆ! ಹಾಗೆ ಅಂತ ಚಂದ್ರಿಕನ ಕೈಯಿಂದ ಫೋನ್ ತಗೊಂಡ್ರು. ಅಜ್ಜಿ, ಫೋನಲ್ಲಿ ತಂಗಿ. ನೀನ್ ಸುಮ್ನಿರ ಕಣಮ್ಮ, ನನ್ಗ್ಯಾಕೆ ಸುಳ್ಳು ಹೇಳ್ತೀಯಾ? ಫೋನಲ್ಲಿ ಆ ಯಾದಗಿರಿನೇ. ಇವಾಗ ನಾನ್ ಮಾತಾಡೋ ಮಾತಲ್ಲಿ ಅವನ್ ಕಿವಿಯಿಂದ ರಕ್ತ ಬರ್ಬೇಕು ನೋಡು. ಅಜ್ಜಿ, ಏನು ಯಾದಗಿರಿ ಅಂತ ಹೇಳ್ತಿದ್ದೀರಾ, ಮದುವೆ ಅಂತ ಹೇಳ್ತಿದ್ದೀರಾ? ನನಗ್ ಗೊತ್ತಿಲ್ಲದೆ ಅಲ್ಲಿ ಏನೇನೋ ನಡೀತಾ ಇದೆ, ಏನಾಗ್ತಾ ಇದೆ ಹಾಗೆ ಅಂತ ಕೇಳಿದಾಗ ಅಜ್ಜಿಗೆ ಏನು ಕೂಡ ಸರಿಯಾಗಿ ಕೇಳಿಸ್ತಾ ಇರ್ಲಿಲ್ಲ. ಏನೋ ಯಾದಗಿರಿ, ನಿನ್ ಕೈಕಲ್ ಬರ್ದೆ ನೀನ್ ಹಾಳಾಗೋಗ್ಬೇಕು ಕಣೋ. ನನ್ ಮೊಮ್ಮಗಳಿಗೆ ಇಷ್ಟ ಇಲ್ಲದಿದ್ರು ಅವಳ ಕುತ್ತಿಗೆಗೆ ಬಲವಂತವಾಗಿ ತಾಳಿ ಕಟ್ಟಿ ಇವಾಗ ಅವಳ ಜೀವನನ ನಾಶ ಮಾಡಕ್ ಬಂದಿದೀಯಾ? ನನ್ ಮೊಮ್ಮಗಳು ನಿನ್ ಜೊತೆ ಜೀವನ ಮಾಡಕ್ಕೆ ಬರೋದಿಲ್ಲ ಹಾಗೆ ಅಂತ ತುಂಬಾ ಜೋರಾಗಿ ಹೇಳಿದ್ರು. ಹರಿತಾ ತುಂಬಾ ಕೋಪದಿಂದ, ಅಜ್ಜಿ, ನಾನು ಹರಿತಾ ನಿಮ್ಮ ಮೊಮ್ಮಗಳು. ಅಜ್ಜಿ, ಏನ್ ಮಾತಾಡ್ತಾ ಇದ್ದೀರಾ? ಆ ಯಾದಗಿರಿ ಯಾವಾಗ ನಮ್ಮನೆ ಹತ್ರ ಬಂದ? ನಿಜವಾಗ್ಲೂ ಏನ್ ನಡೀತು? ಆ ವಿಷಯಕ್ಕೆ ನಿರಾಶೆಯಿಂದ ಮುಖ ಇಟ್ಕೊಂಡು, ಏನೇ ಹರಿತಾ, ಅವತ್ತು ನಾವ್ ಯಾರು ಬೇಡ ಅಂತ ಬಿಟ್ಟೋಗ್ಬಿಟ್ಟೆ, ಇವಾಗ ನಾವ್ ಬೇಕು ಅಂತ ಇಲ್ಲಿಗೆ ಬರ್ತಾ ಇದ್ದೀಯಾ? ನೀನು ಫೋನ್ ಇಡು. ಅದಲ್ಲ ಅಜ್ಜಿ, ಅಕ್ಕ ಇನ್ನು ಸತ್ತಿಲ್ಲ ಕಣೆ, ಅವಳು ಯಾವಾಗ ಸಾಯ್ತಾಳೆ ಅಂತ ನೋಡ್ಕೊಂಡು ಕಾಗದ ಬರೀತೀನಿ, ಅವಾಗ ನೀನೊಮ್ಮೆ ಬಂದು ಅವಳನ್ನ ನೋಡ್ಕೊಂಡೋಗು. ಹಾಗೆ ಹೇಳಿದ ತಕ್ಷಣ ಅಷ್ಟೇ ಹರಿತನಿಗೆ ಕೋಪ ಇನ್ನಷ್ಟು ಜಾಸ್ತಿ ಬಂತು. ಹರಿತ ಕೋಪದಿಂದ, ಅಜ್ಜಿ, ಮೊದ್ಲು ಫೋನ್ನ ನನ್ನ ಅಕ್ಕನ ಜೊತೆ ಕೊಡಿ. ಯಾದಗಿರಿ ಅಂತ ಹೇಳ್ತಾ ಇದ್ದೀರಾ, ಯಾದಗಿರಿ ಅಕ್ಕನ ಕೊಲ್ತಾನೆ ಅಂತ ಹೇಳ್ತಾ ಇದ್ದೀರಾ? ಯಾಕೆ ಇದೆಲ್ಲ ನಡಿಬೇಕು? ನಿಜವಾಗ್ಲೂ ಆ ಊರಲ್ಲಿ ಏನ್ ನಡೀತಾ ಇದೆ ಹೇಳಿ. ಕೇಳಿದಾಗ ಶಾರದಾ ಸ್ವಲ್ಪ ಸಮಾಧಾನವಾಗಿ, ತಗೊಳಮ್ಮ, ನಿನ್ ತಂಗಿ ಫೋನ್ ಮಾತಾಡ್ತಾ ಇದ್ದಾಳೆ ಹಾಗೆ ಹೇಳಿ ಚಂದ್ರಿಕನ ಕೈಯಲ್ಲಿ ಕೊಟ್ರು. ಹರಿತಾ, ಹೇಳಮ್ಮ, ಹೇಗಿದೀಯಾ? ಇವತ್ತು ಆಫೀಸ್ಗೆ ಹೋಗ್ಲಿಲ್ವಾ? ಯಾಕಮ್ಮ? ಅಕ್ಕ, ಏನಕ್ಕ? ಅಜ್ಜಿ ಏನೇನೋ ಹೇಳ್ತಾ ಇದ್ದಾರೆ. ಆ ಯಾದಗಿರಿ ಜೊತೆ ಜಗಳ ಆಯ್ತಾ? ಹೇಳಕ್ಕ. ಏನೂ ಇಲ್ಲ ತಂಗಿ, ನಾನ್ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀಯಾ ಅಲ್ವಾ? ಅಕ್ಕ, ನಾನ್ ಚೆನ್ನಾಗಿದ್ದೀನಿ. ಒಂದು ಒಳ್ಳೆ ವಿಷಯ ಹೇಳ್ಬೇಕು ಅಂತ ಫೋನ್ ಮಾಡಿದ್ದು. ಸಂತೋಷವಾದ ವಿಷಯನ ಕೇಳಲಿಕ್ಕೆ ಸಂತೋಷವಾದ ಮನ್ಸು ಇವಾಗ ನನ್ಗೆ ಇಲ್ಲಮ್ಮ. ನೀನು ಚೆನ್ನಾಗಿ ಇದೀಯಾ ಅಲ್ವಾ? ಹಾಗೆ ಅಂತ ಕಣ್ಣೀರ್ ಹಾಕುತ್ತಾ ದುಃಖದ ವಿಚಾರವನ್ನೆಲ್ಲ ಹೇಳಿದ್ರು. ಒಂದ್ ವೇಳೆ ನಡಿಬಾರ್ದೇನಾದ್ರೂ ನಡೆದೋದ್ರೆ ನನ್ ಕೊನೆಯ ಮುಖ ನೋಡ್ಲಿಕ್ಕೆ ನೀನ್ ಬಂದೇ ಬರ್ತೀಯ ತಾನೆ? ಚಂದ್ರಿಕಾ ಹೇಳಿದಾಗ ಹರಿತನ ಕಣ್ಣಿನಿಂದ ಕಣ್ಣೀರು ಬಂತು. ಮಾತು ಕೇಳಿ ಹರಿತ ತುಂಬಾನೇ ದುಃಖ ಪಡುತ್ತಾ, ಏನಕ್ಕ, ಏನ್ ನಡೀತಾ ಇದೆ?
ನೀನು ಸಾವು ಅಂತೀಯ, ಅಜ್ಜಿನೂ ಸಾವು ಅಂತ ಇದ್ದಾರೆ, ಊರಲ್ಲಿ ಏನ್ ನಡೀತು? ಹೀಗೆ ಹರಿತಾ ಕೇಳ್ತಾ ಇದ್ದಂಗೆ ಚಂದ್ರಿಕಾ ದುಃಖಪಟ್ಟು ಫೋನ್ನ ಕಟ್ ಮಾಡಿದ್ಲು. ಹರಿತಾ ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ಲು. ಆ ಅಕ್ಕನಿಗೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬಂತು. ಸುರೇಖಾ ಯಾದಗಿರಿಯ ಮನೆಗೆ ಹೋಗಿ ಯಾದಗಿರಿಯ ಬಳಿ ಹರಿತಾ ಊರಿಂದ ಬರೋದು ಅವನ್ ಮೇಲೆ ದ್ವೇಷ ತೀರಿಸ್ಕೊಳ್ಳಿಕ್ಕೆ ಅಂತ ಅವನ್ ಜೊತೆ ಹೇಳಲೇಬೇಕು. ಆಗ ಹೂವಿನ ವ್ಯಾಪಾರದ ಬಗ್ಗೆ ಮರ್ತೋಗ್ತಾಳೆ. ಹೀಗೆ ಸುರೇಖಾ ಒಬ್ಬೆ ಆಗ್ತಾ ಹೋಗ್ತಾ ಇದ್ಲು. ಪಾಪ ಬಡ ಅಕ್ಕನ ಮದುವೆ ಜೀವನ ಹೇಗಿರುತ್ತೆ ಅಂತ 3ನೇ ಭಾಗದಲ್ಲಿ ನೋಡೋಣ. ಇದುವೇ ಈ ದಿನದ ಕತೆ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.